ಹಾಸನ್ ಬಸ್ ಹತ್ತೀವು, ಹಾ. ಅಲ್ಲೋಗಿ ಸಿಕ್ಕಾಪಟ್ಟೆ ಜನ ಜನ ನೋಡೋಕ್ಕಾಗಲಿಲ್ಲ. ನಮ್ಮ ಹುಡುಗ ತಲೆಸಿದ್ ಬಿದ್ದೋಗ್ಬಿಟ್ಟ. ಬಿದ್ದೋದ್ಮೇಲೆ ನೀರು ಕುಡಿಸಿರು. ಅವನ ಅಮ್ಮನ ಜನ ನೋಡ್ ಗುರು. ಅಣ್ಣ ಏನಿಲ್ಲ ಅಣ್ಣ, ಜನ ಜಾಸ್ತಿ ಇದ್ದಾರೆ ಅಷ್ಟೇ ಅಷ್ಟೇ ಅಷ್ಟೇ, ಏನಿಲ್ಲ. ಕ್ಯೂ ಮಾತ್ರ ನಿಂತಿದ್ದೀವಿ. ಹೊಸಿ ಜನ ಇಲ್ಲ. ನನಗೆ ಯಾಕೋ ಇಲ್ಲಿಂದ ಆರನ ಅನ್ನಿಸ್ತೈತೆ. ಯಾರು ನೋಡಿ ಮಕ್ಕ ಹೋಗ್ತಾರೋ ಅಂತ ಸುಮ್ಮನಿದ್ದೀನಿ ಅಷ್ಟೇ. ನಾನು ಕನ್ನಡಿಗ, ಕನ್ನಡದ ಕವಗ. ಎಲ್ಲ ಕನ್ನಡಿಗರಿಗೂ ಈ ನಿಮ್ಮ ಭರತ್ ಕನ್ನಡಿಗ ಮಾಡುವ ನಮಸ್ಕಾರ. ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದೇ ಥರ ವ್ಲಾಗ್ಸ್ನ ಹಾಕ್ತಾ ಇರ್ತೀನಿ. ಇವತ್ತು ಹಾಸನಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ಕೊನೆಗೂ ಹಾಸನನ ತಲುಪೇ ಬಿಟ್ವು. ಹೋಗ್ತಿದ್ದಂಗೆ ಒಂದು ಆರ್ಚ್ ಕಾಣ್ತು. ಅದಾಗ್ತಿದ್ದಂಗೆ ಬಸ್ ಸ್ಟ್ಯಾಂಡಲ್ಲಿ ಇಳಿದು 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಯ್ತಂತೆ. ಅದಕ್ಕೋಸ್ಕರ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಹೋಗಿದ್ದು ಒಂದು 300 ರೂಪಾಯಿ ಟಿಕೆಟಿಗೆ ಹೋಗೋಣ ಅಂತ ಅನ್ಕೊಂಡ್ವು. ಆದರೆ ಅಲ್ಲಾಗಿದ್ದೆ ಬೇರೆ. ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ಎಲ್ಲಿ ಹೋಗ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇವ್ರನ್ನ ಎಲ್ಲ ಕೇಳ್ಕೊಂಡು ಡೈರೆಕ್ಟು ಹೋಗ್ತಾ ಇದ್ದೀವಿ. ಅದು ನಮಗೂ ಗೊತ್ತಿಲ್ವಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ನೀವು ಏನಾದ್ರು ಹೋಗಿದ್ರಾ ಅಂತ ಕಮೆಂಟ್ ಮಾಡಿ. ಇಲ್ಲಿ ನೋಡಿದ್ರೆ 300 ರೂಪಾಯಿ ಟಿಕೆಟ್ ದ್ವಾರ ಅಂತ ಇಲ್ಲೇ ಇತ್ತು. ನಾವು ನೋಡೋಣ ಅಂತ ಅದರೊಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ಎಲ್ಲ NCC ಇದ್ರು. ಇವ್ರನ್ನೂ ಕೇಳ್ಕೊಂಡು, ಅಂದರೆ ಅವ್ರನ್ನೇ ಹಾಕಿದ್ದಾರೆ ಅನಿಸುತ್ತೆ. ಇಲ್ಲಿ ಸಖತ್ತು ಪೊಲೀಸ್ ಫೆಸಿಲಿಟಿನೂ ಐತೆ. ಈಗ ಜಾಸ್ತಿ NCCಗಳ್ನೇ ಹಾಕಿದ್ದಾರೆ. ನಾವು ಒಟ್ಟಿನಾಗೆ ಹೋಗೋಣ, ಧರ್ಮದರ್ಶನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲೇ ಚಪ್ಪಲಿ ಬಿಟ್ಟು ಇಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡೇ ಶಾಕ್ ಆಗೋಗ್ಬಿಟ್ಟೆ. 4 ಅವರಿಗೆ ದರ್ಶನ ಅಂತ ಇತ್ತು. ನಾವು ಹೋಗಿದ್ದು ಧರ್ಮದರ್ಶನಕ್ಕೆ. ಧರ್ಮದರ್ಶನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಅವನ ಅಮ್ಮನ ಜನ ನೋಡ್ ಗುರು. ಅಣ್ಣ ಏನಿಲ್ಲ ಅಣ್ಣ, ಜನ ಜಾಸ್ತಿ ಇದ್ದಾರೆ ಅಷ್ಟೇ ಅಷ್ಟೇ, ಏನಿಲ್ಲ. ಕ್ಯೂ ಮಾತ್ರ ನಿಂತಿದ್ದೀವಿ ಅಷ್ಟೇ. ಒಂದೇ ಒಂದ್ಸರಿ ಇಲ್ಲಿರೋ ಜನಗಳು ನೋಡಿ ಗುರು. ನಾವು 2 ಇಡ್ಲಿ ತಿಂತ ಬಂದಿದ್ದೀವಿ. ಅದು ಇಲ್ಲಿ ನೋಡಿದ್ರೆ ಫುಲ್ಲು ಜನ ಅಂದರೆ ಜನ, ಸಖತ್ತು ಜನ ಇದ್ರು. ಇವ್ರನ್ನ ಮೇಂಟೈನ್ ಮಾಡೋಕ್ಕೆ ಅಂತಲ್ವ ಪೊಲೀಸರು ಇದ್ರು, ಪ್ಲಸ್ NCC ಇದ್ರು. ಇಲ್ಲಿ ನೀರಿನ ಫೆಸಿಲಿಟಿ, ಅಲ್ಲಲ್ಲಿ ಮಜ್ಜಿಗೆ ನೀರು, ಮತ್ತು ಏನಾದ್ರು ಗಾಯ ಆದರೆ ಮೆಡಿಕಲ್ ಫೆಸಿಲಿಟಿ ಕೂಡ ಇಲ್ಲಿ ಅವೈಲೇಬಲ್ ಇತ್ತು. ಸ್ಕೆಚ್ ಹಾಕ್ತವ್ರೆ ಮುಂದೆ. ಇಬ್ರು ಹುಡುಗಿರು ಹಾಕ್ತವ್ರೆ ಅಂತ ಇಬ್ರು ಸ್ಕೆಚ್ ಆಗ ನಿಂತವ್ರೆ ಅಣ್ಣಾರು. ಲಿಫ್ಟರಲ್ಲಿ ತಿಂದಿದ್ದು ಪಲಾವು 1-2 ಇಡ್ಲಿ ಅಷ್ಟೇ. ಅದು ಮಾತ್ರ ತುಂಬಲಿಲ್ಲ ಅಂತ ಒಂದು ಸ್ವಲ್ಪ ಚರ್ಮುರಿ ತಿನ್ಕೊಂಡು ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು, ನಾನು ನೋಡಿದ್ರೆ ಬರೀ ನಡ್ಕೊಂಡು ಹೋಗ್ತಾ ಇರೋದಷ್ಟೇ. ನನ್ನ ಅಜ್ಜಿ ಇನ್ನೂ 2ನೇ ಕೌಂಟ್ರಿಗೆ ಬಂದಿರೋದಷ್ಟೇ. ನೋಡ್ರಿ ಇಲ್ಲಿ, ಅಲ್ಲಿಂದವ ಇಲ್ಲಿ ಬಂದೀವಿ. ಇನ್ನು ಇದು 2ನೇ ಕೌಂಟ್ರು. ಇನ್ನು ಎಷ್ಟು ಕೌಂಟ್ರ್ ಇದಾವೋ ಗೊತ್ತಿಲ್ಲ. ಈಗ ಅನ್ನಿಸ್ತೈತೆ 300 ರೂಪಾಯಿ ಕೊಟ್ಟು ಸುಮ್ಮನೆ ಹೋಗ್ಬೇಕಾಯ್ತು ಅಂತ. 300 ರೂಪಾಯಿ ಮಗ ನೋಡ್ಕೊಂಡು ಈಗ ನೋಡ್ರಿ 300 ರೂಪಾಯಿ ಮಗ ಬರೀ ಇಂಥದೆಯ. ನೀವು ಬಂದ್ರಷ್ಟೇ. ಇದೇ ಧರ್ಮದರ್ಶನ ನೋಡ್ರಪ್ಪ. ಹೊಸಿ ಜನ ಇಲ್ಲ. ನನಗೆ ಯಾಕೋ ಇಲ್ಲಿಂದ ಆರನ ಅನ್ನಿಸ್ತೈತೆ. ಯಾರು ನೋಡಿ ಮಕ್ಕ ಹೋಗ್ತಾರೋ ಅಂತ ಸುಮ್ಮನಿದ್ದೀನಿ ಅಷ್ಟೇ. ದೇವಸ್ಥಾನನೇ ಕಾಣಿಸ್ತಿಲ್ಲ ಗುರು. ಬುರ್ರೆ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಎಲ್ಲಿ ಬ್ಲಾಕ್ ಇದ್ದಿದ್ದು ನಾವು 1, 2, 3, 4, 5 ಈ ಥರ ಬರೇ ಸಖತ್ತು ಬ್ಲಾಕ್ಸ್ಗಳು ಇರ್ತವೆ. ಬಸ್ ಬರೇ ಸುತ್ತಿ ಬರ್ಬೇಕಷ್ಟೇ. ಸಖತ್ತು ರಶ್ಶು ಅಂದರೆ ತುಂಬ ಜನ. ನೀವು ಬರೋದಾದ್ರೆ ನೋಡ್ಕೊಂಡು ಬನ್ನಿ. ಇಲ್ಲ 300 ರೂಪಾಯಿ ಟಿಕೆಟು, ಇಲ್ಲ 1000 ರೂಪಾಯಿ ಟಿಕೆಟ್ ತಗೊಂಡಾರು ಹೋಗ್ಬಿಡಿ. ಬರ್ರಿ ಬೇಗ. ಯಾರೋ ಹಿಂಗೆ ಹೇಳ್ತಿದ್ರು, ಯೂಟ್ಯೂಬಲ್ಲೇ ನೋಡಿದ್ದೆ. ಇಲ್ಲಿ ನೋಡಿದ್ರೆ ಸಖತ್ತು ಜನ. ಯೂಟ್ಯೂಬಲ್ಲಿ ನೋಡಿದ್ರೆ ಧರ್ಮದರ್ಶನಕ್ಕೆ ಆರಾಮಾಗಿ ಹೋಗ್ಬೋದು, ಈಸಿಯಾಗಿ ಹೋಗ್ಬೋದು ಅಂತ ಏನೇನೋ ಬರೀ ಪುಂಗಿದ್ದೆಯಾ. ಬರೀ ವ್ಯೂಸು, ಫಾಲೋವರ್ಸಿಗೋಸ್ಕರ, ಸಬ್ಸ್ಕ್ರೈಬರ್ಸ್ಗೋಸ್ಕರ ಬರೀ ಪುಂಗಿದ್ದೆಯಾ. ಇದ್ದಂಗೆ ಹೇಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಜನ ಇರ್ತಾರೆ. ಧರ್ಮದರ್ಶನ ಅಂತ ಹೋದರೆ ತುಂಬ ಜನ ಇದ್ದರೆ ಒಂದು ದಿವಸವೆಲ್ಲ ಆದರೂ ಹೆಚ್ಚೆ. ನಾವು ಹೋಗಿದ್ದು 11 ಗಂಟೆಗೆ. ನಮಗೆ ದರ್ಶನ ಆಗಿದ್ದು ಟೈಮಿಂಗ್ಸು ಕೊನೆಗೆ ಹೇಳ್ತೀನಿ.
ನಮ್ಮ ಹುಡುಗ ನೋಡಿದ್ರೆ ಅಲ್ಲಿರೋ ಮಜ್ಜಿಗೆ ಗಿಜ್ಗೆಲ್ಲ ಇಸ್ಕೊಡ್ತಿದ್ದ. ಇಲ್ಲಿ ನೋಡಿದ್ರೆ 2 ಗಂಟೆಗೆ ಪೂಜೆ ಮಾಡೋಕ್ಕೇನೋ ಬಾಗ್ಲು ಹಾಕ್ಬಿಟ್ರು. ಇನ್ನು 3:45ಗೆ ತೆಗಿತಾರೆ ಅಂತಂದ್ರು. ಅದಕ್ಕೋಸ್ಕರ ನಾವು ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದೀವಿ. ಎಲ್ಲರೂ ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಲೇಬೇಕು. ನಾವಲ್ಲೇ ಕೊನೆ ಹತ್ತತ್ರ ಇನ್ನೂ ಒಂದು ಬ್ಲಾಕ್ ಇತ್ತಂತೆ, ಈ ಥರ ಅಲ್ಲಿಗೆ ಬಂದಿದ್ದೀವಿ. ಇನ್ನು ಮುಂದೆ ಹೋದರೆ ಇನ್ನೂ ದೇವಸ್ಥಾನನೇ ಸಿಗಲ್ಲ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವ. ಯಾಕೆ ಆ ಥರ ಸಾಂಗ್ ಆಗ್ತೆ ಅಂತ ಅಂದರೆ, ಪಾಪ ಹುಡುಗಿ ವಯಸ್ಸಾದ ತಾತಂಗೆ ಒಂದು ಸ್ವಲ್ಪ ತಿನ್ನೋಕ್ಕೇನೋ ಕೊಟ್ಲು, ಅವಳ ಹತ್ರ ಇದ್ದಿದ್ದೇ ಕೊಟ್ಲು, ಅದಕ್ಕೋಸ್ಕರ ಸಾಂಗ್ ಆಗ್ತೆ. ಇಲ್ಲಿ ನೋಡಿದ್ರೆ ನನ್ನ ಮಗ ಬಿಸ್ಕೆಟೇ ಕೊಡಲಿಲ್ಲ, ಎಲ್ಲ ಸಣ್ಣ ಮಕ್ಕಳಿಗೆ ಅಂತಂದು ತಗೊಂಡೇ ಹೋಗ್ಬಿಟ್ಟ. ಕೊನೆಗೂ ನನ್ನ ಮಗ ಬಿಸ್ಕೆಟೇ ಕೊಡಲಿಲ್ಲ. ಸರಿ ದೇವ್ರ ದರ್ಶನನಾರು ಆಗುತ್ತಲ್ಲ ಅಂತ ನೋಡಿದ್ರೆ ಸದ್ಯ ಎಷ್ಟೋ ಗಂಟೆಗಳ ನಂತರ ದೇವರ ಗೋಪುರ ಕಾಣಿಸ್ತು. ದೇವಸ್ಥಾನದ ಗೋಪುರ ಸದ್ಯ ದೇವಸ್ಥಾನದ ಗೋಪುರನಾರ ಕಾಣಿಸ್ತಲ್ಲ ಅಂತ ದೇವಸ್ಥಾನದೊಳಗೆ ಬಂದರೆ ಇಲ್ಲೂ ಬ್ಲಾಕ್ಗಳು. ಬರ್ರೆ ಸಾಕತ್ತು ಜನ, ರಶ್ಶು. ಮತ್ತು ದೇವಸ್ಥಾನದೊಳಗೆ ಹೋದ್ರು ಮಾಮೂಲಿ ಸುತ್ತ ಆಟಗಳು. ನಮ್ಮ ಸುತ್ತ ಆಟ ಮುಗ್ದೇ ಇಲ್ಲ ಗುರು, ಬರೇ ಸುತ್ತೋದು ಬರೇ ಸುತ್ತದೇ. ಇಲ್ಲಿ ನೋಡಿದ್ರೆ ಫೋನ್ ಬೇರೆ ಯೂಸ್ ಮಾಡಬೇಡ್ರಿ ಅಂತವ್ರೆ. ಹಂಗಾರು ನಾನು ನೋಡಿದ್ರೆ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ನನ್ನ ಕಿವಿ ಮಾತು ಏನು ಅಂತ ಅಂದರೆ, ಕಾಲು ನೋವು, ವಯಸ್ಸಾದವರು, ಸೊಂಟ ನೋವು, ಈ ಥರ ಇರೋರು ಧರ್ಮ ದರ್ಶನ ಹತ್ರ ಬರೋಕ್ಕೆ ಹೋಗ್ಬಿಡಿ. ನಾನು ಇದಂತೂ ನಿಜ ಹೇಳ್ತಿದ್ದೀನಿ. ತುಂಬ ಅಂದರೆ ತುಂಬ ಕಷ್ಟ. ಅದಕ್ಕೋಸ್ಕರ ಹೇಳೋದು, 300 ರೂಪಾಯಿ ಟಿಕೆಟ್ ಹೋಗ್ಬಿಡಿ, ಇಲ್ಲ 1000 ರೂಪಾಯಿ ಟಿಕೆಟ್ಗಳು ಹೋಗ್ಬಿಡಿ. ಇಲ್ಲೊಂದು ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆ ಅಂತ ಅಂದರೆ ಒಂದು ಸ್ವಲ್ಪ ಕಷ್ಟ ಆಯ್ತು. ಹಂಗಾರು ವೀಡಿಯೋ ಮಾಡಿದ್ದೀನಿ, ಅಮ್ಮನ ದರ್ಶನ ಮಾಡಿಸ್ತೀನಿ ನೋಡಿ. ತಾತನಾಂಬೆನ ನೋಡ್ತಿದ್ದಂಗೆ 3ರಿಂದ 10 ಸೆಕೆಂಡ್ ಅಷ್ಟೇ ನೋಡೋದು. ನಾನು ಸ್ವಲ್ಪ ಜಾಸ್ತಿ ನೋಡಿದೆ ಅಂದ್ಕೊಂಡು ನಾನೇ ಅದೃಷ್ಟವಂತ. ತುಂಬ ಎಳಿತಾ ಇದ್ರು ಪೊಲೀಸರು. ಇಲ್ಲಿ ನೋಡ್ತಿದ್ದಂಗೆ ಅಲ್ಲಿಂದ ಕಾಲು ನೋವು ಎಲ್ಲ ಮಾಯ ಆಗೋದು. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ. ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಯಾರೋ ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಾನು ನಿಮ್ಮ ಕನ್ನಡದ ಹುಡುಗ, ಅದಕ್ಕೋಸ್ಕರ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅದಾಗ್ತಿದ್ದಂಗೆ ನಾವು ಆಚೆ ಹೊರಗಡೆ ಬಂದ್ವು. ಹೊರಗಡೆ ಬರ್ತಿದ್ದಂಗೆ ಇಲ್ಲಿತೆ ನೋಡಿ ದೊನ್ನೆ ಪ್ರಸಾದ. 300 ರೂಪಾಯಿ ಟಿಕೆಟು, 1000 ರೂಪಾಯಿ ಟಿಕೆಟ್ ತಂಡರಿಗೆ ಉಚಿತ 2 ಲಾಡುಗಳು ಫ್ರೀ. ನಾವೀಗ ನೋಡಿ ಧರ್ಮ ದರ್ಶನಕ್ಕೆ ಇದು ಯಾವುದೋ ಒಂದು ಚಿಕ್ಕ ಚೀಟಿ ಕೊಟ್ಟರು. ಈ ಚೀಟಿ ಕೊಟ್ಟರೆ ಊಟ ಕೊಡ್ತಾರೆ ಅಂತಂದರು. ಏನೋ ಪಲಾವ್ ಏನೋ ಮಾಡಿಸಿದ್ರು. ಪ್ರಸಾದ ಅಲ್ಲ ಅಂತ ಇಸ್ಕೊಂಡು ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಇನ್ನು 300 ರೂಪಾಯಿ 1000 ರೂಪಾಯಿ ಟಿಕೆಟರ್ಗೆ 2 ಲಾಡ್ ಕೊಡ್ತಾರಂತೆ. 1000 ರೂಪಾಯಿಗೆ ಊಟನೇ ಕೊಡ್ತಾರಂತೆ. ಸದ್ಯ ಯಾವ್ದಾರ ಸಿಕ್ತಲ್ಲ ಅಂತ ಪ್ರಸಾದನ ತಿಂದು ಮುಗಿಸಿ ಇಲ್ಲಿ ನೋಡಿದ್ರೆ ಫುಲ್ಲು ಬೆವ್ತೋಗ್ಬಿಟ್ಟಿದ್ದೀನಿ. ಅಷ್ಟು ಜನ, ಎಷ್ಟು ಬೆವ್ತಿದ್ದೀನಿ ಅಂತ ಫುಲ್ಲು ಸೆಕೆ. ಈ ಅಪ್ಪರ್ ಹಾಕೊಂಬಂದಿರೋದಕ್ಕೂ ಅದಕ್ಕೂ ಫುಲ್ ಸೆಕೆ ಆಗೋಗ್ಬಿಟ್ಟಿದೆ. ಅದಾಗ್ತಿದ್ದಂಗೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ಮಳೆ ಬರಂಗೆ ಬೇರೆ ಐತೆ. ಬೇಗ ಬಸ್ ಸ್ಟ್ಯಾಂಡ್ ಸೇರಿ ಊರು ಸೇರೋಣ ಅನ್ನಂಗೆ ಐತೆ. ಅಂತೂ ಇಂತೂ ಮಳೆ ಬಂದೇ ಬಿಡ್ತು ಗುರು. ನಾಯಿ ಪಾಡಿ ಇವತ್ತ ನಮ್ಮದು. ಅಯ್ಯೋ ಅಪ್ಪ, ಮಳೆ ಬೇರೆ ಬರ್ತೈತೆ. ಕ್ಯಾಮ್ರಾನೇ ಬ್ಲರ್ ಆಗೋಯ್ತಲ್ಲೋ. ಅಂತೂ ಇಂತೂ ಹೆಂಗೋ ಬಸ್ ಸ್ಟ್ಯಾಂಡ್ ಸಿಕ್ಕೇ ಬಿಡ್ತು. ಬಸ್ ಸ್ಟ್ಯಾಂಡ್ ಒಳಗೆ ಹೋಗ್ತಾ ಇದ್ದೀವಿ. ಸಾನೆ ಬರ್ತಾ ಇದೆ. ಹಂಗಾರು ಬಸ್ ಸ್ಟ್ಯಾಂಡ್ ಒಳಗೆ ಹೋಗ್ಬಿಟ್ಟು ಡೈರೆಕ್ಟು ಊರಿಗೆ ಹೋಗೋಣ. ಬಸ್ ಇತ್ತಾ ಇಲ್ವಾ ಅಂತ ನೋಡಿದ್ವು. ಸದ್ಯ ಬಸ್ ಇತ್ತು. ಫೈನಲಿ ಬಸ್ ಸ್ಟ್ಯಾಂಡಿಗೆ ಬಂದ್ವು ಗುರು. ಪಾಪ ಅಣ್ಣಂದು ಫೋನ್ ಏನೋ ಇದು ಬರಬೇಕಾಗಿತ್ತು. ಬಸ್ಸಲ್ಲಿ ಗೊತ್ತಾಯಿತು, ಮಳೆಯಲ್ಲಿ ನೆನ್ಬಿಟ್ಟು ಏನೋ ಆಯಿತು. ನಮ್ಮ ಜೊತೆ ಇಬ್ರು ಹುಡುಗರು ಬಂದಿದ್ರು. ಅವ್ರು ರಿವ್ಯೂ ತಗೋಣ ಬನ್ನಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ರಿ. ಹಾಸನ್ ಬಸ್ ಹತ್ತೀವು. ಇಲ್ಲೋಗಿ ಸಿಕ್ಕಾಪಟ್ಟೆ ಜನ ನೋಡೋಕ್ಕಾಗಲಿಲ್ಲ. ನಮ್ಮ ಹುಡುಗ ಕಲಿಸಿದ್ ಬಿದ್ದೋಗ್ಬಿಟ್ಟ. ಬಿದ್ದೋದ್ಮೇಲೆ ನೀರು ಕುಡಿಸಿರು. ನೀರು ಕುಡಿದಾದ್ಮೇಲೆ ಅವ್ರು ಪರಿಚಯ ಆದರು, ID ಕೊಟ್ಟರು. ಮತ್ತೆ ನಮ್ಮ ಹುಡುಗನ ಅಣ್ಣ ಅಂದ್ರು ಬಿಟ್ಟರು. ಅವರಪ್ಪನ ಅದೊಂದು ಬೇಜಾರ ಆಗ್ಬಿಡ್ತು. ಬರೀ ಇಂಥದೇ. ಯಾವ ದರ್ಶನಕ್ಕೆ ಹೋಗಿದ್ರಿ? ಹಾಸನಮ್ಮ ದರ್ಶನಕ್ಕೆ ಹೋಯ್ತು. ಹಾಸನ ಹೋಯ್ತು. ಫ್ರೀ ಟಿಕೆಟ್ ಅಲ್ಲ, ಅವರು 1000 ರೂಪಾಯಿ ಟಿಕೆಟ್ ಅಲ್ಲಿ ನಮ್ಮ ಜೊತೆಗೆ ಬಂದರು. ಫ್ರೀ ಟಿಕೆಟ್ ಜೊತೆಗೆ ಬಂದ್ಬಿಟ್ಟಾರೆ ಅವರು. ಅದಕ್ಕೆ ಧರ್ಮ ದರ್ಶನ ಮಾಡಿದ್ರು ನಾವು ಇವತ್ತು. ಓಕೆ, ಬೈ.
ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಸಿಗೋಣ. ಬೈ ಬಾಯ್ 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 ಬಾಯ್. ಗಣಪತಿನೇ ಮುಳುಗಿಸ್ಬೋದು. ಗಣಪತಿನ ಹಂಗೈತಿ.